ನಮಸ್ಕಾರ. ಕಲ್ಲಪ್ಪಣ್ಣ ಯಾವಾಗಲೂ ಒಂದು ಮಾತನ್ನ ಸದಾ ಬಳಸ್ತಿರ್ತಾನೆ. ಏನಂದ್ರೆ, ಹೋಲ್ ಬಿಡು. ಒಂದಿನ ನಾನು ಕಲ್ಲಪ್ಪಣ್ಣ ಕೇಳೇ ಬಿಟ್ಟೆ. ಅಲ್ಲೂ ಕಲ್ಲಪ್ಪಣ್ಣ, ನೀ ಎಲ್ಲದಕ್ಕೂ ಹೋಗ್ಲಿ ಬಿಡು ಅಂತೆಲ್ಲ, ಹೋಗ್ಲಿ ಬಿಡು ಅಂತ ಅನ್ಕೊಂತ ಕುಂತ್ರೆ ಹೆಂಗ ಅಂತಂತಂದೆ. ಕಲ್ಲಪ್ಪಣ್ಣ ಅಂದವ, ನೋಡೋ ತಮ್ಮ, ಹೋಗ್ಲಿ ಬಿಡು ಅನ್ನೋ ಏನು ಮಾತಾದಲ್ಲ, ಅದು ಬರೀ ಮಾತಾಗಿರ್ಬಾರ್ದು, ಮನಸ್ಸಿನಾಗ ತುಂಬಿರಬೇಕು. ಅಂದಾಗ ಅದ್ರ ಪರಿಣಾಮ ಭಾರಿ ಇರ್ತದ ಅಂತಂದ. ಅಂದ್ರೆ ಏನು ಪರಿಣಾಮ ಇರ್ತದ, ಬಂದಿದ್ದೆಲ್ಲ ಹೋಲಿ ಬಿಡು ಅಂತಂದ್ರೆ ಇನ್ನೇನು ಉಳಿತದ ಅಂತ ನಾ ಅಂದೆ. ಹಂಗಲ್ಲೋ ತಮ್ಮ, ಉಳಿಯೋದು ಬಿಡೋದು ಅದು ಮತ್ತೊಂದು ವಿಚಾರ. ಹೋಗಲಿ ಬಿಡು ಅನ್ನೋ ಭಾವ ಮನಸ್ಸಿನಾಗ ಇರಬೇಕು. ಎಂಥ ಸಂದರ್ಭದಲ್ಲಿ ಹೋಗಲಿ ಬಿಡು ಅನ್ಬೇಕನ್ನೋದು ಎಚ್ಚರಿಕೆ ನಂಬಲ್ಲಿ ಇರಬೇಕು. ನಾವು ಹೋಗಲಿ ಬಿಡು ಅಂತಂದ್ರ ಸಮಸ್ಯೆಗಳು ನಮ್ಮನ್ನ ಹೋಗಲಿ ಬಿಡು ಅಂತ ಬಿಟ್ಬಿಡ್ತಾವಂತ. ಅದಕ್ಕೆ ಹೋಗಲಿ ಬಿಡು ಅನ್ಬೇಕು. ಕಲ್ಲಪ್ಪಣ್ಣನ ಮಾತಿನಲ್ಲೇ ಒಂದು ಅದ್ಭುತ. ನಾವು ಹೋಗ್ಲಿ ಬಿಡು ಅಂತಂದ್ರೆ ಸಮಸ್ಯೆ ನಮ್ಮನ್ನು ಹೋಗ್ಲಿ ಬಿಡು ಅಂತ ಬಿಟ್ಬಿಡ್ತದಂತ. ಅಂದ್ರೆ ಸಮಸ್ಯೆ ನಮ್ಮನ್ನು ಹಿಡ್ಕೊಂಡು ಕುಂದ್ರಲ್ಲ, ನಮಗೆ ಬಿಟ್ಬಿಡ್ತದಂತ. ಆ ಕಾರಣಕ್ಕಾಗಿ ನಾವು ಅದೆಷ್ಟೋ ಸಂದರ್ಭದಲ್ಲಿ ಹೋಗಲಿ ಬಿಡು ಅನ್ನೋ ಭಾವ ಇರಬೇಕಂತ, ಅದು ಮಾತಾಗಿ ಬರಬೇಕಂತ. ಆತನ ಮಾತನ್ನು ಕೂಡ ಸರಿ. ಯಾಕಂದ್ರೆ ಅದೆಷ್ಟೋ ಪ್ರಸಂಗಗಳಲ್ಲಿ ಅನಾವಶ್ಯಕವಾಗಿ ನಾವು ಅತಿಯಾದ ಆಸಕ್ತಿ ವಹಿಸಿ ಅದರಲ್ಲಿ ತೊಡಗಿಸಿಕೊಳ್ಳೋದ್ರಿಂದ ಅದೆಷ್ಟೋ ಸಮಸ್ಯೆಗಳು ನಮಗೆ ಸುಟ್ಕೊಂತವು. ಅಲ್ಲಿ ಒಂಚೂರು ತಾಳ್ಮೆಯನ್ನು ತೆಗೆದುಕೊಂಡು ಹೋಲ್ ಬಿಡಪ್ಪ ಅಂತಂತ ನಾವು ಅಂದೇವು ಅಂತಂತಂದ್ರೆ ಆಗ ಅದರಿಂದ ಬರ್ತಕ್ಕಂಥ ಸಮಸ್ಯೆಗಳಿಂದ ನಾವು ದೂರ ಆಗಿರ್ತೀವಿ. ಸಮಸ್ಯೆಗಳು ಕೂಡ ನಮ್ಮನ್ನು ಹೋಗ್ಲಿ ಬಿಡೋದು ಬಿಟ್ಬಿಡ್ತಾವಂತ. ಅಂದ್ರೆ ನಾವು ಸುಖವಾಗಿರಕ್ಕೆ ಸಾಧ್ಯ ಆಗ್ತದೆ. ಈ ಹೋಗ್ಲಿ ಬಿಡು ಅನ್ನುವ ಭಾವ ಕಲ್ಲಪ್ಪಣ್ಣನ ಜೀವನದ ಅನುಭವದ ಅಮೃತದ ನುಡಿಯಾಗಿತ್ತು. ಯಾಕಂದ್ರೆ ಆತ ಬಹಳಷ್ಟು ಸಂದರ್ಭದಲ್ಲಿ ಹೋಗ್ಲಿ ಬಿಡು ಅಂತಿದ್ದ. ಇನ್ನು ಎಂಥ ಸಂದರ್ಭದಲ್ಲಿ ಹೋಗ್ಲಿ ಬಿಡು ಅಂತನ್ಬೇಕು ಅನ್ನೋದನ್ನು ಕೂಡ ಆತ ಹೇಳ್ದ. ಎಂಥ ಸಂದರ್ಭಗಳಲ್ಲಿ ನಾವು ಹೋಗ್ಲಿ ಬಿಡು ಅಂತ ಹೇಳ್ಬೇಕಂತಂದ್ರೆ, ಕೆಲವು ಅನಾವಶ್ಯಕ ವಿಚಾರಗಳಿರ್ತವೆ. ಕೆಲವೊಂದು ವಿಚಾರಗಳಿಂದ ನಮ್ಮ ಮನಸ್ಸಿನ ನೆಮ್ಮದಿ ಹಾಳಾಗ್ತಿರ್ತದೆ. ಕೆಲವೊಂದು ವಿಚಾರಗಳಿಂದ ನಮ್ಗೇನು ಲಾಭನೂ ಇರಲ್ಲ. ಅಂಥವುಗಳಿಂದ ನಾವು ಹೋಗ್ಲಿ ಬಿಡು ಅಂತ ಇರಬೇಕು. ಅದನ್ನ ಬಿಟ್ಟು ನಾವು ಮಾಡಬೇಕಾದಂಥ ಸಾಧನೆಗಳಲ್ಲಿ ಹೋಗಲಿ ಬಿಡು ಅನ್ನಬಾರ್ದು. ನಾವು ಮಾಡುವ ಕಾರ್ಯದಲ್ಲಿ ಹೋಗಲಿ ಬಿಡು ಅನ್ನುವ ಮಾತು ಬಳಸಬಾರ್ದು. ನಾವು ಯಾವ ಕೆಲಸದಲ್ಲಿ ತೊಡ್ಕೊಂಡಿರ್ತೀವಿ, ಸಮರ್ಪಣೆಯಿಂದ ಕೆಲಸ ಮಾಡಬೇಕು, ಗುರಿ ಮುಟ್ಟಬೇಕಾಗಿರ್ತದೆ. ಅಂತಲ್ಲಿ ಹೋಗಲಿ ಬಿಡು ಅನ್ನೋದಿಲ್ಲ. ನಮ್ಮ ಕೆಲಸ ಏನದ, ನಮ್ಮ ಗುರಿ ಏನದ, ಅಲ್ಲಿ ನಾವು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಬೇಕು. ಅದಕ್ಕೇನಾದ್ರು ತೊಂದರೆ ಆಗಂತವು ಬರ್ತಿರ್ತಾವಲ್ಲ, ಅಂಥವು ಹೋಗಲಿ ಬಿಡು ಅಂತ ಅನ್ಬೇಕು. ನಮ್ಮ ಏಕಾಗ್ರತೆ ನಮ್ಮ ಕೆಲಸದ ಕಡೆಗೆ ಇರಬೇಕು. ನಮ್ಮ ಗಮನ ನಮ್ಮ ಕುಟುಂಬದ ಕಡೆಗೆ ಇರಬೇಕು. ನಮ್ಮ ಗಮನ ನಮ್ಮ ಜೀವನದ ಕಡೆಗೆ ಇರಬೇಕು. ಇತರರ ಜೀವನದ ಕಡೆಗಿಲ್ಲ. ಇತರರ ಜೀವನ ಅವ್ರದ್ದು ಅವೆಲ್ಲ ಹೋಗ್ಲಿ ಬಿಡು ಅನ್ನೋ ಲೆಕ್ಕದಾಗಂತ. ನಮ್ದು ಏನದ, ನಾವು ಚೆಂದಾಗಿ ನೋಡ್ಕೊಂಡು ಹೋಗ್ಬೇಕು ಸಾಕು. ನಮ್ಮ ಜೀವನವನ್ನ, ನಮ್ಮ ಕುಟುಂಬವನ್ನ, ನಮ್ಮ ಕೆಲಸ ಕಾರ್ಯಗಳಿಗೆ ನಾವು ಗಮನವನ್ನು ಕೊಡ್ತಾ ಇರಬೇಕು. ನಮ್ಮದೇನಿದೆಯಲ್ಲ ಈ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಿಕೆಯಲ್ಲಿ, ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತೀವಲ್ಲ, ಅದರಲ್ಲಿ ಈ ಹೋಗಲು ಬಿಡು ಅನ್ನೋ ಮಾತು ಬರಬಾರ್ದು. ನಮ್ಮ ಸಾಧನೆಯಲ್ಲಿ ಹೋಗಲಿ ಬಿಡು ಅನ್ನುವ ಮಾತು ಬರಬಾರ್ದು. ನಮ್ಮ ಸಮರ್ಪಣೆಯಲ್ಲಿ ಹೋಗಲಿ ಬಿಡು ಅನ್ನುವ ಮಾತು ಬರಬಾರ್ದು. ಅದಕ್ಕೇನು ಅಡ್ಡಿಯಾಗಕ್ಕೆ ಬರ್ತಿರ್ತಾವಲ್ಲ ಇತರ ವಿಚಾರಗಳು,
ಇತರರು ಬೇರೆಯವರು ಅವುಗಳನ್ನು ನಾವು ಹೋಗಲಿ ಬಿಡು ಅನ್ಬೇಕು. ಬ್ಯಾರ್ಯಾರು ತೊಗೊಂಡು ನಮಗೇನು ಮಾಡೋದು? ಜೀವನ ನಮ್ಮದು. ಈ ಜೀವನವನ್ನು, ಸುಂದರವಾದ ಜೀವನವನ್ನು ಅನುಭವಿಸಲಿಕ್ಕೆ ಭಗವಂತ ಇಲ್ಲಿ ನಮಗೆ ಕೊಟ್ಟಿದ್ದಾನೆ. ಅದನ್ನು ಸುಂದರವಾಗಿ ಅನುಭವಿಸ್ತಾರೆ. ನಾವು ಸಾಗುವಂಥ ಸಂದರ್ಭದಲ್ಲಿ ಇತರರನ್ನು ನೋಡಿಕೊಂಡು, ಇತರರ ಮಾತುಗಳಿಗೆ ನಾವು ಪ್ರೇರೇಪಣೆಗೊಂಡು ನಮ್ಮ ಜೀವನವನ್ನು ಕೆಡಿಸೋದ್ರಾಗ ಏನು ಅರ್ಥ ಅಲ್ಲ. ಅಂಥ ಸಂದರ್ಭದಲ್ಲಿ ಹೋಗಲಿ ಬಿಡು ಅನ್ನೋ ಮಾತು ಬಹಳ ಮುಖ್ಯ ಆಗ್ತದೆ. ಅದು ಅಲ್ಲಿ ಹೋಗಲಿ ಬಿಡು ಅಂತಂದ್ರೆ ಆ ಕಡೆಯಿಂದ ಬರ್ತಕ್ಕಂಥ ಏನು ನೋವು ಇರ್ತವೆ, ಸಮಸ್ಯೆಗಳಿರ್ತವೆ, ಅವು ನಮ್ಮನ್ನು ಹೋಗಲಿ ಬಿಡು ಅಂತ ಬಿಟ್ಬಿಡ್ತಾವೆ. ಆಗ ನಾವು ಖುಷಿಯಾಗಿರ್ತೀವಿ. ಇದು ಕಲ್ಲಪ್ಪಣ್ಣನ ಒಂದು ಸಿದ್ಧಾಂತ. ಈ ಸಿದ್ಧಾಂತವನ್ನು ನಾವು ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕಾದ್ರೆ ತಾಳ್ಮೆ ಅನ್ನೋದು ನಮ್ಮಲ್ಲಿ ಮೊದಲು ನಾವು ಗಳಿಸ್ಬೇಕಾಗ್ತದೆ. ದುಡುಕಿನ ಸ್ವಭಾವವನ್ನು ದೂರ ಮಾಡಿಕೊಳ್ಬೇಕಾಗ್ತದೆ. ದುಡುಕಿನ ಸ್ವಭಾವ ದೂರ ಮಾಡಿಕೊಂಡಾಗ ಮಾತ್ರ ಹೋಗಲಿ ಬಿಡು ಅನ್ನುವ ಭಾವ ನಮ್ಮ ಮನಸ್ಸಿನಲ್ಲಿ ತುಂಬ್ಕೊಂತದೆ. ಸ್ವಲ್ಪ ಮನಸ್ಸು ವಿಶಾಲ ಮಾಡ್ಕೊಳ್ಬೇಕಾಗ್ತದೆ, ದೊಡ್ಡದು ಮಾಡ್ಕೊಳ್ಬೇಕಾಗ್ತದೆ. ಮನಸ್ಸು ದೊಡ್ಡದಾಯ್ತು ಅಂತಂದ್ರೆ ಆಗ ಹೋಗಲಿ ಬಿಡು ಅನ್ನೋ ಭಾವ ಮನಸ್ಸಿನಾಗ ತುಂಬ್ಕೊಂತದೆ. ಸುಮ್ಮನೆ ಬರೇ ಬಾಯಿ ಮಾತಿ ಹೋಗಲಿ ಬಿಡು ಅಂದ್ರೆ ಮನಸ್ಸು ತಾಪದಿಂದ ಕುದೀತಿರ್ತದೆ, ಅದು ಉಪಯೋಗ ಇಲ್ಲ. ಒಳಗೆ ನೆಮ್ಮದಿ ನೆಲೆಸಬೇಕು ಅಂದರೆ, ಒಳಗೆ ಶಾಂತಿ ತುಂಬಿಕೊಳ್ಬೇಕು ಅಂತಂದರೆ ಬರೀ ಮಾತಿನಲ್ಲಿ ಹೋಗಲಿ ಬಿಡು ಅನ್ನೋ ಭಾವ ಇರಬಾರ್ದು. ಮನಸ್ಸಿನಲ್ಲಿ ಕೂಡ ಅದನ್ನು ತುಂಬ್ಕೋಬೇಕಾಗ್ತದೆ. ಆ ಮನದಲ್ಲಿಯೇ ಹೋಗಲಿ ಬಿಡು ಅನ್ನೋ ಭಾವ ಉತ್ಪತ್ತಿ ಆಗಬೇಕಾಗ್ತದೆ. ಅವತ್ತು ಮನಸ್ಸಿನಲ್ಲಿ ಹುಟ್ಟಬೇಕು ಅಂತಂದ್ರೆ ನಮ್ಮ ಮನಸ್ಸು ಸ್ವಲ್ಪ ದೊಡ್ಡದಾಗಿರ್ಬೇಕಾಗ್ತದೆ, ತಾಳ್ಮೆ ತುಂಬಿಕೊಂಡಿರ್ಬೇಕಾಗ್ತದೆ. ಹಂಗಾದಾಗ ಮಾತ್ರ ಈ ಹೋಗಲಿ ಬಿಡು ಅನ್ನೋ ಭಾವ ಮನಸ್ಸಿನಾಗ ತುಂಬ್ಕೊಂತದ. ಆವಾಗ ಈ ಜೀವನ ಮಜವಾಗಿರ್ತದೆ. ನಿಜವಾದ ಮಜಾದ ಜೀವನ ಅಂದರೆ ಆಗನೇ ಆಗೋದು ಹೋಗಲಿ ಬಿಡು ಅಂದಾಗೆ. ಇಲ್ಲಾಂದ್ರೆ ಅದು ಜಂಜಾಟದಲ್ಲಿ ಸಿಲುಕಿಕೊಂಡಂತ ಆಗ್ತದೆ. ಧನ್ಯವಾದಗಳು.